ಭಾರತದ ಇತಿಹಾಸದಲ್ಲಿಯೇ ದೀರ್ಘಾವಧಿ ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಪೂರೈಸಿದ್ದಕ್ಕೆ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಚ್.ಡಿ. ಕೋಟೆ ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಸಿ ನೆಟ್ಟು ಸಂಭ್ರಮಾಚರಣೆ ಮಾಡಿದರು. ನಂತರ ಜಿಲ್ಲಾ ಉಪಾಧ್ಯಕ್ಷ ಸಿ.ಕೆ. ಗಿರೀಶ್ ಮಾತನಾಡಿ, ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ದೇಶದ ಪ್ರಗತಿಗಾಗಿ 4399 ದಿನಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿದು ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಈ ದಿನ ನಾವೆಲ್ಲ ಹೆಮ್ಮೆ ಪಡುವ ವಿಚಾರ. ಹಿಂದೆ ಕಾಂಗ್ರೆಸ್ ಸರ್ಕಾರ ಅವರ ಕುಟುಂಬದವರೇ ಆಳುತ್ತಿದ್ದರು. ಪ್ರಜಾಪ್ರಭುತ್ವ ಆಸೆಗೊಂಡಂತೆ ನರೇಂದ್ರ ಮೋದಿಯವರು 12 ವರ್ಷಗಳ ಕಾಲ ಸತತವಾಗಿ ಅಧಿಕಾರದಲ್ಲಿ ಇದ್ದಾರೆ ಎಂದು ಹೇಳಿದರು. ವರದಿ ಎಚ್.ಡಿ. ಕೋಟೆ ರಮೇಶ್. ವರ್ಷಗಳಾಗಿದೆ. ಈ 12 ವರ್ಷಗಳ ಅವಧಿಯಲ್ಲಿ ಅತಿ ಹೆಚ್ಚು ದಿನಗಳು ಅಂದರೆ 4539 ದಿನಗಳ ಕಾಲ ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ನಡೆಸಿದ್ದಾರೆ. ಹಿಂದೆ ಜವಾಹರ್ಲಾಲ್ ನೆಹರೂರವರು ಏನು ಅವರ ಒಂದು ಅಧಿಕಾರಾವಧಿ ಇತ್ತು, 4339 ದಿನಗಳ ಅವಧಿ ನಂತರ 38 ದಿನಗಳ ನಂತರ ನರೇಂದ್ರ ಮೋದಿಜಿಯವರು ಇವತ್ತು ಅವರ ಒಂದು ಸಾಧನೆಯನ್ನು ಹಿಂದಿಕ್ಕಿ ಇವತ್ತು ಅತಿ ಹೆಚ್ಚು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತದಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ರೂಪುಗೊಂಡಿದ್ದಾರೆ. ಇವತ್ತು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಸರ್ಕಾರ 10 ವರ್ಷ ಆಳ್ತಾ ಇತ್ತು, 50 ವರ್ಷ ಆಳ್ತಾ ಇತ್ತು, ಅವರ ಕುಟುಂಬದವರೇ ಆಳ್ತಾ ಇದ್ರು. ಇವತ್ತು ಪ್ರಜಾಪ್ರಭುತ್ವದ ಒಂದು ಆಶಯಗೊಂಡಂತೆ ನರೇಂದ್ರ ಮೋದಿಜಿಯವರು ಇವತ್ತು 12 ವರ್ಷಗಳ ಕಾಲ ಸತತವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಇದೊಂದು ಆದರ್ಶಪ್ರಾಯವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನರೇಂದ್ರ ಮೋದಿಜಿಯವರಿಗೆ ಇನ್ನೂ ಹೆಚ್ಚಿನ ಭಗವಂತ ನಮ್ಮ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಇಡೀ ದೇಶದಲ್ಲಿ ಕೂಡ ಎಲ್ಲರೂ ಕೂಡ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ದೇಶಾದ್ಯಂತ ಅವರಿಗೆ ಅಭೂತಪೂರ್ವವಾದಂಥ ಸ್ವಾಗತಗಳನ್ನ ಹೊರದ ದೇಶದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ ಇಂಥ ಪ್ರಧಾನಿ ಪಡೆದಿರೋದು ನಾವು ಹೆಮ್ಮೆ, ನಾವು ಧನ್ಯರು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆ ಭಗವಂತ ಅವ್ರಿಗೆ ಇನ್ನೂ ಭಾರತ ದೇಶದ ಇನ್ನೂ ಮುಂದಕ್ಕೆ ಕೊಂಡೊಯ್ಯಲು ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ವೀರಾಂಜನೇಯ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡ್ತಾ ನಮ್ಮ ಎಚ್.ಡಿ. ಕೋಟೆ ಮಂಡಲ ವತಿಯಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಸೇರಿ ಇವತ್ತು ಅವ್ರಿಗೆ ಒಂದು ಪೂಜೆಯನ್ನು ಅವರ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿದ್ದೀವಿ. ಅವ್ರಿಗೆ ಮುಂದೆ ಭಗವಂತ ಒಳ್ಳೇದು ಮಾಡಲಿ, ದೇಶದ ಸೇವೆ ಮಾಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ಭಾರತ ದೇಶ ನಾವು ಅವ್ರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹೊಂದಾಣಿಕೆಯಿಂದ ಹೋಗ್ತಾ ಇದ್ದೀವಿ. ಒಳ್ಳೆ ಆಡಳಿತ ಹಾಕೋತಾರೆ. ಹೊರಗಡೆ ಎಲ್ಲ ನೋಡೋಕೆ ಹೋದರೆ ನಮ್ಮ ದೇಶ ಸುರಕ್ಷಿತ ಆಗಿದೆ, ನಾವೆಲ್ಲ ಸುರಕ್ಷಿತ ಆಗಿದ್ದೀವಿ. ಈಗ ಕಾಂಗ್ರೆಸ್ ಸರ್ಕಾರನ ಇಷ್ಟ ಆಡಳಿತ ಮಾಡುವಾಗ ಕುಸಿತಿತ್ತು. ಈಗ ಆರ್ಥಿಕವಾಗಿ ನಮ್ಮ ಮೋದಿಜಿನ ಮುಂದೆ ತಂದಿದ್ದಾರೆ. ನಮ್ಮ ದೇಶ ಸುರಕ್ಷಿತವಾಗಿದೆ. ಅವ್ರಿಗೆ ದೇವರು ಆರೋಗ್ಯ ಆಯುಸ್ಸನ್ನ ನೀಡಲಿ ಅಂತ ನಾವು ಅವ್ರಿಗೆ ಅಲ್ಪಸಂಖ್ಯಾತರನ್ನ ನಮ್ಮ ದೇಶದಲ್ಲಿ ಒಳ್ಳೆ ಸುರಕ್ಷಿತವಾಗಿ ಬಾಳಕ್ಕೆ ಮತ್ತು ಎಲ್ಲರೂ ಹೊಂದಾಣಿಕೆಯಿಂದ ಹೋಗೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಗಡಿಯಲ್ಲೂ ಸಹ ಎಲ್ಲನೂ ರೀತಿಯ ಸೌಲಭ್ಯ ಅವರು